ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಇವತ್ತು ಬುಧವಾರ ಮಧ್ಯಾಹ್ನದಿಂದ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಇವತ್ತು ನಾನು ತುಂಬ ದಿನ ಆಗಿತ್ತು ಉಪ್ಪು ಸಾಂಬಾರು ಮಾಡಿ, ಅದಕ್ಕೆ ಉಪ್ಪು ಸಾಂಬಾರು ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಮೊನ್ನೆ ನಮ್ಮ ಮನೆಯವ್ರು ಸೊಪ್ಪು ತೊಗೊಬಂದು ಕೊಟ್ಟಿದ್ರು. ಅದನ್ನೆಲ್ಲ ನೀಟಾಗಿ ಸೋಸಿ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ನೀರಲ್ಲಿ 3ರಿಂದ 4 ಸಲ ಚೆನ್ನಾಗಿ ತೊಳ್ಕೊಳ್ಳಿ, ಯಾಕಂದರೆ ಸೊಪ್ಪಲ್ಲಿ ಕಲ್ಲಂಶ ಜಾಸ್ತಿ ಇರುತ್ತೆ, ಕಲ್ಲು ಮಣ್ಣು. ಅದಕ್ಕೆ ನೀಟಾಗಿ ವಾಶ್ ಮಾಡಿಕೊಂಡು ಇಟ್ಕೊಳ್ಳಿ. ಒಂದು ಬೌಲ್ ಕಾಳು, 1-2 ಕಟ್ ಸೊಪ್ಪು ಹಾಕ್ಕೊಂಡಿದ್ದೀನಿ. ನಾವಿರೋದಿಬ್ಬರಿಗೆ ಸಾಕು. 1 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಟೊಮೆಟೊನ ಮತ್ತೆ ನಾನು ರುಬ್ಕೊತೀನಿ, ಅದಕ್ಕೋಸ್ಕರ ಉಂಡೆನೇ ಹಾಕ್ಕೊತಾ ಇದ್ದೀನಿ. ನೀವು ಬೇಕಂದರೆ ಕಟ್ ಮಾಡಿ ಕೂಡ ಯೂಸ್ ಮಾಡ್ಬೋದು. ಸೊಪ್ಪು ಕಾಳು ಮುಳುಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು, 2 ಡ್ರಾಪ್ಸ್ ಆಯಿಲು ಹಾಕ್ಕೊಂಡು 2ರಿಂದ 3 ವಿಷಿಲ್ ಬರೋ ತನಕ ಕೂಗಿಸ್ಕೊತೀನಿ. ಸೊಪ್ಪು ಕಾಳು ಬೇಯಲಿ ಅಂತ ಆಯಿಲ್ ಹಾಕ್ಕೊಂಡೆ ಅಷ್ಟೇ. ಅದನ್ನು ಕೂಗಕ್ಕೆ ಇಟ್ಕೊಂಡಿದ್ದೀನಿ. ಕೂಗಿಸ್ಕೊಂಡಿದ್ದಾಗಿದೆ. ಅದೇ ಪಕ್ಕದಲ್ಲಿ ಒಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ ಖಾರ ರುಬ್ಕೊಳ್ಳೋದಕ್ಕೆ. ನಾನು ಇವತ್ತು ಹಸಿ ಖಾರ ಮಾಡ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಫ್ರೈ ಪ್ಯಾನ್ ಬಿಸಿ ಆದ ತಕ್ಷಣ, ಆಲ್ರೆಡಿ ಇದರಲ್ಲಿ ಡೀಪ್ ಫ್ರೈ ಏನೋ ಮಾಡಿದ್ದೆ, ಅದೇ ಪ್ಯಾನ್ ಇತ್ತು, ಅದಕ್ಕೆ ಆಯಿಲ್ ಆ ಥರ ಆಗಿದೆ. ಜಾಸ್ತಿ ಮಾಡ್ಕೊತಾ ಇದ್ದೀನಿ, ಯಾಕಂತಂದರೆ ಫ್ರಿಜ್ ಇರೋದ್ರಿಂದ ಸ್ಟೋರೇಜ್ ಮಾಡ್ಕೋಬೋದಲ್ಲ ಅಂತ, ಬೇಕಾದಾಗ ಎಮರ್ಜೆನ್ಸಿಗೆ ಉಪ್ಪು ಸಾಂಬಾರು ಮಾಡ್ಕೋಬೋದು ಅಂತ. ಫ್ರೈ ಪ್ಯಾನ್ ಬಿಸಿಯಾಗಿದೆ. ಈಗ ಇದು ಹಾಕ್ಕೊಳ್ಳೋಣ, ಜೀರಿಗೆ ಹಾಕ್ಕೊಳ್ಳೋಣ 1 ಟೀ ಸ್ಪೂನಷ್ಟು. ಅದೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ. ಜಾಸ್ತಿ ಸೀಸೋದು ಬೇಡ, ಸಿಂಪಲಾಗಾದರೆ ಸಾಕು. ಇದು ಚಿಟಪಟ ಅಂತಿದೆ. 4ರಿಂದ 5 ಕಾಳು ಮೆಣಸು ಹಾಕ್ಕೊತೀನಿ, ಜಾಸ್ತಿ ಹಾಕ್ಕೊಳ್ಳೋದಿಲ್ಲ. ಆದಷ್ಟು ಜೀರಿಗೆ ಮೆಣಸು ಇದ್ರೇ ಉಪ್ಪು ಸಾಂಬಾರು ಖಾರ ಟೇಸ್ಟ್ ಬರೋದು. ಈಗ ಹುಚ್ಚೆಳ್ಳು ಹಾಕ್ಕೊತಾ ಇದ್ದೀನಿ. ಈ ಹಳ್ಳಿ ಸೈಡಲ್ಲೆಲ್ಲ ಹುಚ್ಚೆಳ್ಳು ಜಾಸ್ತಿ ಯೂಸ್ ಮಾಡ್ತಾರೆ ಸಾಮಾನ್ಯ. ನಾನು ನಮ್ಮ ಹಸ್ಬೆಂಡ್ ಊರಿಗೆ ಹೋದಾಗ ತಗೊಂಡಿದ್ದೆ, ಅದನ್ನೇ ಈಗ ಯೂಸ್ ಮಾಡ್ತಾಯಿದ್ದೀನಿ. ಸಂತೆಗಳಲ್ಲೆಲ್ಲ ಸಿಗುತ್ತೆ. ಈ ಮೈಸೂರಲ್ಲೂ ಹುಚ್ಚೆಳ್ಳು ಅಂತ ಕೇಳಿದ್ರೆ ಸ್ಟೋರ್ಗಳಲ್ಲೆಲ್ಲ ಅವೈಲೇಬಲ್ ಇರ್ಬೋದು ಅನಿಸುತ್ತೆ. ಇದೂ ಅಷ್ಟೇ, ಜಾಸ್ತಿ ಸೀಸೋದು ಬೇಡ, ಚಿಟಪಟ ಅಂತ ಅನ್ನೋ ತನಕ ಫ್ರೈ ಮಾಡ್ಕೋಬೇಕು. ಡ್ರೈ ರೋಸ್ಟ್ ಕೂಡ ಮಾಡ್ಕೋಬೋದು. ನಾನು ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. 1 ಗಡ್ಡೆ ಬೆಳ್ಳುಳ್ಳಿ ರೋಸ್ಟ್ ಮಾಡಿ ಕೂಡ ಹಾಕ್ಕೊಬೋದು, ಜಾಸ್ತಿ ಬೇಡ, ಸ್ವಲ್ಪ. ಇದನ್ನು ಸ್ವಲ್ಪ ಆರಾದಮೇಲೆ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಅದು ಆರಿತ್ತು, ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಈಗ ಒಂದು 7ರಿಂದ 8 ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಯಾಕಂತಂದರೆ ಹಂಗೆ ಹಾಕಿದ್ರೆ ಸಿಡಿಯುತ್ತೆ ಅಂತ. 1 ನಿಂಬೆಹಣ್ಣು ಗಾತ್ರದ್ದು ಹುಣಸೆಹಣ್ಣು ನೀರಲ್ಲಿ ತೊಳ್ಕೊಂಡು ಹಾಕ್ಕೊಂಡಿರ್ತೀನಿ, ಯಾಕಂತಂದರೆ ಮಾರೋರು ಧೂಳಲ್ಲೆಲ್ಲ ಕೂತಿರ್ತಾರೆ. ಹಾಗಾಗಿ ನಾನು ಸಂತೆಗೆ ಹೋದರೆ ಸಂತೆಯಲ್ಲಿ ಮನೇಲಿ ಏನಾದರೂ ಹಳ್ಳಿ ಸೈಡು ಮನೇಲಿ ಬಿಡಿಸ್ತಾಯಿದ್ರೆ ಅಲ್ಲಿ ತೊಗೊತೀನಿ. ಇಲ್ಲಾಂದರೆ ಶಾಪ್ಗಳಲ್ಲೂ ಅಷ್ಟೇ ಏನೇ ಇದ್ದರೂ ಧೂಳಿರುತ್ತೆ, ಅದಕ್ಕೋಸ್ಕರ ಹುಣಸೆಹಣ್ಣು ನಾನು ತೊಳೆದು ಯೂಸ್ ಮಾಡ್ಕೊತೀನಿ. ಇದನ್ನು ನೀಟಾಗಿ ಸ್ವಲ್ಪ ಫ್ರೈ ಆದರೆ ಗ್ಯಾಸ್ಟ್ರಿಕ್ ಅಷ್ಟಿರಲ್ಲ, ಅದಕ್ಕೋಸ್ಕರ ಹಸಿಮೆಣ್ಸಿಕಾಯಿನ ಸ್ವಲ್ಪ ಎಣ್ಣೆ ಹಾಕಿದ್ರೆ ಅಷ್ಟು ಘಾಟು ಬರಲ್ಲ. ನೀಟಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ಫ್ರೈ ಆಗ್ತಾ ಬಂದಿದೆ, ಸಾಕು ಇಷ್ಟು ಫ್ರೈ ಆದರೆ. ಅಂದರೆ ಹಸಿ ಒಗ್ರು ಇರಲ್ಲ, ಹಂಗಾಗಿ ಅದು ರಾಸ್ ಮೇಲೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ನೀಟಾಗಿ. ಇದು ಆರಿದ್ಮೇಲೆ ಇದನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತೀನಿ. ಆಲ್ರೆಡಿ ಇದನ್ನು ಫಸ್ಟು ಜೀರಿಗೆ ಮೆಣಸು ಮತ್ತು ಹುಚ್ಚೆಳ್ಳೆಲ್ಲ ಹುರ್ಕೊಂಡಿದ್ವಲ್ಲ, ಈಗ ಅದೇ ಮಿಕ್ಸಿ ಜಾರ್ಗೆ ಇದು ಫ್ರೈ ಮಾಡಿದ್ವಲ್ಲ ಮೆಣಸಿನ್ಕಾಯಿ ಮತ್ತು ಹುಣಸೆಹಣ್ಣೆಲ್ಲನೂ ಹಾಕ್ಕೊಂಡು, ಇದಕ್ಕೆ 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಅಷ್ಟೇ, ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ ಮೆಣಸು ಹೆಚ್ಚಾಗಿದ್ದರೆ ಉಪ್ಪು ಸಾರು ಖಾರ ತುಂಬ ಟೇಸ್ಟ್ ಇರುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದೆರಡು
2 ಡ್ರಾಪು ನೀರು ಸಾಕು. ಈಗ ಇದನ್ನು ನೈಸ್ ಪೇಸ್ಟ್ ಮಾಡ್ಕೊಂಬರ್ತೀನಿ. ಇದಾಗಿದೆ ನೋಡಿ, ಘಮ ಅಂತೂ ಸಖತ್ತಾಗಿ ಬರ್ತಿದೆ. ಇದನ್ನಂತೂ ಬಿಸಿ ರೈಸ್ಗೆ ಹಾಕ್ಕೊಂಡು ಒಂದು ಸ್ಪೂನ್ ಕಾಯಿಸೋ ತುಪ್ಪ ಹಾಕ್ಕೊಂಡು ಖಾರ ಹಾಕ್ಕೊಂಡು ತಿಂತಾಯಿದ್ರೆ ಅದ್ರ ಟೇಸ್ಟೇ ಸೂಪರು. ಹಳ್ಳಿ ಸೈಡಲ್ಲೆಲ್ಲ ತಿಂತಾರೆ, ಸಾಮಾನ್ಯ ಹಳ್ಳಿಯವ್ರಿಗೆ ಗೊತ್ತಿರುತ್ತೆ. ನನಗೂ ಅಂತ ತುಂಬ ಇಷ್ಟ. ಈಗ ಕೂಗಿ 2 ಶೀಟಿ ಹೊಡೆದಾಗಿದೆ ಮತ್ತು ಪ್ರೆಷರ್ ಹೋಗಿದೆ. ಓಪನ್ ಮಾಡಿ ನೋಡೋಣ. ಸೊಪ್ಪು 2 ವಿಷಿಲ್ಗೆ ಬೆಂದಿರುತ್ತೆ, ಸೊಪ್ಪು ಕಾಳು ಹಸಿಯಾಗಿರೋದ್ರಿಂದ. ಈಗ ಬೇರೆ ಸೊಪ್ಪು ಕಾಳು ಬೇರೆ ಮಾಡ್ಕೊತೀನಿ. ಒಂದು ಸೋಸೋ ಜಾಲರಿ ಇರುತ್ತಲ್ಲ, ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ಇಲ್ಲಾಂದರೆ ಸ್ಟ್ರೈನರ್ ಯೂಸ್ ಮಾಡಿಕೊಂಡು ಬೇರೆ ಬೇರೆ ಮಾಡ್ಕೊಳ್ಳಿ. ಯಾಕಂದರೆ ಸಾಂಬಾರನ್ನ ನಾನು ಒಗ್ಗರಣೆ ಮಾಡ್ಕೊತೀನಿ, ಅದಕ್ಕೆ ಬೇರೆ ಮಾಡ್ಕೊತೀನಿ. ಇಲ್ಲ ಒಗ್ಗರಣೆ ಮಾಡಲಿಲ್ಲ ಅಂತಂದರೂ ಸೊಪ್ಪು ಕಾಳು ಒಗ್ಗರಣೆ ಮಾಡ್ಕೊಳ್ಳೋದ್ರಿಂದ ಬೇರೆ ಮಾಡ್ಕೋಬೇಕು. ಇಲ್ಲ ಅಂದರೆ ಕೆಲವರು ಡೈರೆಕ್ಟಾಗಿ ಹಂಗೆ ತಿಂತಾರೆ ಸಾಂಬಾರಲ್ಲೇ, ಆ ಥರನೂ ಇಟ್ಕೋಬೋದು. ಮತ್ತು ನಾನು ಉಂಡೆ ಟೊಮೊಟೊ ಹಾಕ್ಕೊಂಡಿದ್ನಲ್ಲ, ಈ ಥರ ಖಾರ ರುಬ್ಕೊಂಡಿದ್ದೆ. ಆ ಖಾರನ ಗ್ಲಾಸ್ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಅದೇ ಜಾರ್ಗೆ ನಾನು ಬೇಯಿಸಿಟ್ಕೊಂಡಿದ್ನಲ್ಲ ಈಗ ಬೇಳೆ ಸೊಪ್ಪು ಮತ್ತು ಕಾಳು ಜೊತೆ, ಅದನ್ನು ಟೊಮೆಟೊ ಇಲ್ಲಿಗೆ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಅದಕ್ಕೆ ನೀರೇನು ಹಾಕಲ್ಲ, ಹಾಗೆ ಬೆಂದಿರುತ್ತಲ್ವ, ಬೇಗ ಸ್ಮ್ಯಾಶ್ ಆಗಿಬಿಡುತ್ತೆ. ಅದು ಗ್ರೈಂಡ್ ಮಾಡಿಕೊಂಡು ಸಾಂಬಾರು ಒಗ್ಗರಣೆಗೆ ಹಾಕುವಾಗ ಅದನ್ನೇ ಯೂಸ್ ಮಾಡ್ಕೊತೀನಿ. ಈಗ ಕಾಳು ಸಪ್ರೇಟು ಮತ್ತು ಬೇಳೆ ಕಟ್ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಈಗ ಅದಕ್ಕೆ ಒಂದು ಪಾತ್ರೆ ಇಟ್ಕೊಂಡು ಒಗ್ಗರಣೆಗೆ ಹಾಕ್ಕೊತಿದ್ದೀನಿ ಸಾಂಬಾರನ್ನ. ಈಗ ಸ್ಟೀಲ್ ಪಾತ್ರೆ ಇಟ್ಕೊಂಡಿದ್ದೀನಿ. ಸ್ಟೀಲ್ ಪಾತ್ರೆ ಇದು ಸ್ವಲ್ಪ ತೆಳು, ಅದರಿಂದ ಬೇಗ ಸೀದೋದಂಗೆ ಆಗುತ್ತೆ. ಎಣ್ಣೆ ಹಾಕಿದ್ರೆ ಏನು ಹಾಕಿದ್ರೂ ಬೇಗ ಬೇಗ ಘಾಟ್ ಬಂದುಬಿಡುತ್ತೆ. ಈಗ ಒಂದು 3ರಿಂದ 4 ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಅದಕ್ಕೆ ಒಂದು ಅರ್ಧ ಸ್ಪೂನು ಸಾಸಿವೆ, 2 ಬೆಳ್ಳುಳ್ಳಿ, 4ರಿಂದ 5 ಎಲೆ ಕರಿಬೇವಿನ ಸೊಪ್ಪು ಹಾಕಿ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕಿದ್ರೆ ಫ್ಲೇವರ್ ಮಾತ್ರ ಸೂಪರಾಗಿ ಬರುತ್ತೆ. ನನಗಂತೂ ಸಖತ್ ಇಷ್ಟ ಬೆಳ್ಳುಳ್ಳಿ ಫ್ಲೇವರ್ ಅಂದರೆ. ಈಗ ಸಾಂಬಾರದು ಬೇಳೆ ಅನ್ನೋದೇ ಬರ್ತಿದೆ. ಅವರೆಕಾಳು ಮತ್ತು ಸೊಪ್ಪು ಹಾಕಿ ಕಟ್ಟು ತಗೊಂಡಿದ್ವಲ್ಲ, ಆ ಕಟ್ಟನ್ನ ಅದರೊಳಗಡೆ ಹಾಕ್ಕೊತಾ ಇದ್ದೀನಿ. ನಾವಿಬ್ಬರು ಇರೋದ್ರಿಂದ ಸಾಕು, ಇಷ್ಟೇ. ಹೆಚ್ಚಿಸ್ಕೋಬೇಕು ಜನ ಇದ್ದಾರೆ ಅಂತಂದರೆ ನೀವು ಸ್ವಲ್ಪ ಹಾಕ್ಕೊಳ್ಳಿ. ಈಗ ನಾನು ಟೊಮೊಟೊ ರುಬ್ಕೊಂಡಿದ್ನಲ್ಲ, ಅದನ್ನು ಹಾಕ್ಕೊಂಡಿದ್ದೀನಿ. ಟೊಮೊಟೊ ಜೊತೆಗೆ ಸ್ವಲ್ಪ ಸೊಪ್ಪು ಕಾಳು ಮೂರನ್ನು ಹಾಕಿ ಇನ್ನೊಂದು ಸ್ವಲ್ಪ ರುಬ್ಕೊಂಡು ಹಾಕ್ಕೊಂಡ್ರೆ ಸ್ವಲ್ಪ ಸಾಂಬಾರು ತಿಕ್ಕಾಗಿ ಕಾಣುತ್ತೆ. ಮತ್ತು ಜನ ಇರೋದ್ರಿಂದ ಹೆಚ್ಚಿಸ್ಕೋಬೋದು, ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈಗ ಕಾಳನ್ನ ಸಪ್ರೇಟ್ ಮಾಡ್ಕೊಂಡಿದ್ದಲ್ವ, ಅದನ್ನು ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ನೋಡಿ ಕಾಯೋದಕ್ಕೆ. ಅದಕ್ಕೆ 4ರಿಂದ 5 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ. ಇದಕ್ಕೂ ಕೂಡ ಬೆಳ್ಳುಳ್ಳಿ ಹಾಕ್ಕೊಳ್ಳೋರು ಹಾಕ್ಕೊತಾರೆ. ನಾನು ಹಾಕ್ಕೊಳ್ಳೋ ಬೇಡವೋ ಅಂತ ಹಾಕ್ಕೊಂಡೆ, ಫ್ಲೇವರ್ ಇರುತ್ತೆ ಅಂತ ಅಷ್ಟೇ. ಕೆಲವರು ಫುಲ್ಲು ಕುಟ್ಬಿಟ್ಟು ಹಾಕ್ಕೊತಾರೆ. ನಾನು ಆ ಥರ ಹಾಕ್ಕೊಳ್ಳಲ್ಲ, ಜಸ್ಟ್ ಕ್ರಷ್ ಮಾಡಿದ್ದೀನಿ ಅಷ್ಟೇ. ಒಂದು ಮೆಣಸಿನ್ಕಾಯಿನ ಮುರಿದು ಹಾಕ್ಕೊಂಡಿದ್ದೀನಿ. 4ರಿಂದ 5 ಎಲೆ ಕರಿಬೇವಿನ ಸೊಪ್ಪು, 2 ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗೋಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ಜಾಸ್ತಿ ಏನು ರೋಸ್ಟ್ ಮಾಡೋದು ಬೇಕಿಲ್ಲ. ಫ್ರೈ ಮಾಡಿದ್ಮೇಲೆ ನಾವು ಆಲ್ರೆಡಿ ಸೊಪ್ಪು ಕಾಳು ಬೇಯುವಾಗಲೇ ಸಾಲ್ಟ್ ಹಾಕ್ಕೊಂಬಿಟ್ಟಿದೆ, ಅದರಲ್ಲೂ ಉಪ್ಪಿನ ಪ್ರಮಾಣ ಇರುತ್ತೆ. ಅದರಿಂದ ನಾನು ಇಲ್ಲಿಗೆ ನೋಡಿ ಅಡ್ಜಸ್ಟ್ ಮಾಡ್ಕೊತೀನಿ, ಜಾಸ್ತಿ ಹಾಕ್ಕೊಳ್ಳೋಕ್ಕಾಗಲ್ಲ. ಜಾಸ್ತಿ ಹಾಕ್ಕೊಬಿಟ್ರೆ ಉಪ್ಪಾಗಿಬಿಡುತ್ತೆ. ಈಗ ನೋಡಿ ಟ್ರಾನ್ಸ್ಪರೆಂಟಾಗಿ ಬೆಂದಿದೆ. ಈಗ ಸೊಪ್ಪು ಕಾಳನ್ನ ಅದರೊಳಗಡೆ ಹಾಕ್ಕೊತಾ ಇದ್ದೀನಿ. ಹಸಿ ತೆಂಗಿನಕಾಯಿ ತುರಿ ಇಲ್ಲಿ ತುಂಬ ಇಂಪಾರ್ಟೆಂಟು. ಈರುಳ್ಳಿ ಮತ್ತು ಹಸಿ ತೆಂಗಿನಕಾಯಿ ತುರಿ. ಯಾವುದೇ ಪಲ್ಯ ಮಾಡಬೇಕು ಅಂದ್ರೂ ಅಷ್ಟೇ, ಹಸಿ ಕಾಳಾಗಲಿ ಮತ್ತು ಯಾವುದಾದ್ರೂ ಪಲ್ಯನೇ ಆಗಲಿ, ಈರುಳ್ಳಿ ಸೊಪ್ಪು ಐಟಮ್ ಮಾತ್ರ ಈರುಳ್ಳಿ ಮತ್ತು ತೆಂಗಿನಕಾಯಿ ತುರಿ, ಹಸಿ ತೆಂಗಿನಕಾಯಿ ತುರಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಜಾಸ್ತಿ ಟೇಸ್ಟ್ ಕೊಡೋದೇ ಈರುಳ್ಳಿ ಮತ್ತು ತೆಂಗಿನಕಾಯಿ ತುರಿ. ಹಂಗಾಗಿ ನಾನು 2 ಈರುಳ್ಳಿ, ಒಂದು ಸ್ವಲ್ಪ ಕಾಯಿ ತುರ್ಕೊಂಡು ಹಾಕ್ಕೊಂಡಿದ್ದೀನಿ. ಕೆಲವರು
ಕಾಯಿ ತುರಿಯೋ ಮಣೆಯಲ್ಲಿ ತುರ್ಕೊತಾರೆ. ನಾನು ಕಾಯಿ ತುರಿಯೋ ಮಣೆಯಲ್ಲಿ ತುರ್ಕೊಂಡಿರಲಿಲ್ಲ, ಯಾಕಂದರೆ ತೆಂಗಿನಕಾಯಿನ ಕಟ್ ಮಾಡಿ ಫ್ರಿಜ್ಜಲ್ಲಿ ಇಕ್ಕೊಬಿಟ್ಟಿದ್ದೆ. ಅದಕ್ಕೆ ನಾನು ಮಾಮೂಲಿ ಗ್ರೇಟರಲ್ಲಿ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಇಲ್ಲಿ ಜಾಸ್ತಿ ಏನು ಫ್ರೈ ಮಾಡೋದು ಬೇಕಿಲ್ಲ, ಆಲ್ರೆಡಿ ಸೊಪ್ಪು ಬೆಂದಿರುತ್ತೆ. ಸ್ವಲ್ಪ ಅದ್ರ ಜೊತೆ ಹೊಂದ್ಕೊಳ್ಳೋ ಥರ ಫ್ರೈ ಮಾಡ್ಕೊಂಡು ಬಿಸಿ ಆದರೆ ಸಾಕು. ಈಗ ಸೊಪ್ಪು ಕಾಳು ಕೂಡ ರೆಡಿಯಾಗಿದೆ. ನಾನು ಮುದ್ದೆ ಕೂಡ ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಮ್ಮ ಮನೆಯವ್ರಿಗೆ ಊಟಕ್ಕೆ ಕೂಡ ಹಾಕ್ಕೊಡ್ತಾಯಿದ್ದೀನಿ. ಹಳ್ಳಿ ಸೈಡ್ ಮಾಡೋ ಉಪ್ಸಾರಿಗೂ ಮೈಸೂರು ಸಿಟಿ ಸೈಡ್ ಮಾಡೋ ಉಪ್ಸಾರಿಗೂ ವ್ಯತ್ಯಾಸ ಇರುತ್ತೆ. ಯಾಕಂದರೆ ಅಲ್ಲಿ ಬೆಳೆದಿರೋ ಸೊಪ್ಪನ್ನು ಕಿತ್ಕೊಂಡು ಗದ್ದೆಯಲ್ಲಿ ಮಾಡೋದು, ಮತ್ತು ಖಾರನ ಕಲ್ಲಲ್ಲಿ ಅರಿಯೋದ್ರಿಂದ ಅದ್ರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಮಿಕ್ಸಿಗಿಂತ ಕಲ್ಲಿನ ಖಾರ ತುಂಬ ಚೆನ್ನಾಗಿರುತ್ತೆ. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಪ್ಲೀಸ್ ಏನೇ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.